ಇವಾಗ ನಾವು ಇಂಟಿಗ್ರೇಷನ್ ಬೈ ಪಾರ್ಷಲ್ ಫ್ರಾಕ್ಷನ್ಸ್ ನೋಡ್ತಾ ಇದ್ದೀವಿ. ಇಲ್ಲಿ ಎಂಥ ಸಿನಾರಿಯೋ ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಹತ್ರ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಆ ಎಕ್ಸ್ಪ್ರೆಷನ್ನ ಫ್ಯಾಕ್ಟರೈಸ್ ಮಾಡೋಕ್ಕಾಯಿತು ಅಂತ ಹೇಳಿದ್ರೆ ಈ ಮೆಥಡಾಲಜಿ ಉಪಯೋಗಿಸ್ಬೋದು. ಬರೀ ಕ್ವಾಡ್ರಾಟಿಕ್ ಅಲ್ಲ, ನಿಮ್ಮ ಕ್ಯೂಬಿಕ್ಕು ಕೂಡ ಬರುತ್ತೆ. ಸೊ ಕ್ಯೂಬಿಕಲ್ಲಿ ಈ 3 ವೇರಿಯೇಷನ್ ಇದೆ. ಈ ಕೊನೆಯ ವೇರಿಯೇಷನಲ್ಲಿ ಏನು ಕಾಣ್ತಾ ಇದೆ ಅಂತ ಹೇಳಿದ್ರೆ, ವಿ ಹ್ಯಾವ್ ಅ ಲೀನಿಯರ್ ಇಂಟು ಕ್ವಾಡ್ರಾಟಿಕ್ ಈಕ್ವೇಷನ್ ವಿಚ್ ಕೆನಾಟ್ ಬಿ ಫರ್ದರ್ ರೆಡ್ಯೂಸ್ಡ್. ಸರಿನಾ? ಸೊ ಈ ಥರ ವೇರಿಯೇಷನ್ ಬರುತ್ತೆ. ಇದನ್ನು ಅರ್ಥ ಮಾಡಿಸ್ತೀನಿ ಈ ಟೇಬಲ್ ಏನು ಅಂತ ಹೇಳಿ. ಸೊ ಮೊದಲೇದಾಗಿ ಇಲ್ಲಿ ಏನು ಮಾಡ್ತಿದ್ದೀವಿ, ವಾಟ್ ಈಸ್ ದ ಪರ್ಪಸ್ ಆಫ್ ಇಂಟಿಗ್ರೇಷನ್ ಬೈ ಪಾರ್ಷಲ್ ಫ್ರಾಕ್ಷನ್ ಅಂತ ಹೇಳಿದ್ರೆ, ಟು ಹ್ಯಾಂಡಲ್ ರ್ಯಾಷನಲ್ ಫಂಕ್ಷನ್ಸ್, ಅದನ್ನು ಇಂಟಿಗ್ರೇಟ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಪ್ರೊಸೀಜರ್ ಏನಪ್ಪ ಅಂತ ಹೇಳಿದ್ರೆ, ಡಿಗ್ರಿ ಆಫ್ ನ್ಯೂಮರೇಟರ್ ಶುಡ್ ಬಿ ಲೆಸ್ ದೆನ್ ದ ಡಿನಾಮಿನೇಟರ್. ಫ್ಯಾಕ್ಟರೈಸ್ ಮಾಡ್ಕೊಬೇಕು. ಅದಾಯಿತು ಅಂದಮೇಲೆ ಡಿನಾಮಿನೇಟರ್ನ express the rational function as sum of partial fractions with simpler denominators, determine the unknown coefficients, ಮತ್ತೆ integrate and sum the integrand. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಬಿಡ್ತೀನಿ, ಸುಲಭ ಆಗುತ್ತೆ. ಇಲ್ಲಿ ನಮ್ಮ ಹತ್ರ ಮೊದಲೇ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ, ಟು ಚೆಕ್ ಇಫ್ ದ ಡಿಗ್ರಿ ಆಫ್ ದ ಡಿನಾಮಿನೇಟರ್ ಇಸ್ ಮೋರ್ ದ್ಯಾನ್ ದ ನ್ಯೂಮರೇಟರ್. ಸೊ ಇಲ್ಲಿ ಡಿಗ್ರಿ ಬಂದು 1, ಇಲ್ಲಿನ ಡಿಗ್ರಿ ಬಂದು 2. ಸರಿನಾ? ಇವಾಗ ಎಂಥದ್ದಿದು ಫಸ್ಟ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಪಾಯಿಂಟು ಫ್ಯಾಕ್ಟರೈಸ್ ದ ಡಿನಾಮಿನೇಟರ್. ಸೊ ಸೆಕೆಂಡ್ ಪಾಯಿಂಟ್ ಬಂದು ವಿ ನೀಡ್ ಟು ಫ್ಯಾಕ್ಟರೈಸ್ ದ ಡಿನಾಮಿನೇಟರ್. ಫಾರ್ ದಟ್ ಐ ವಿಲ್ ಕನ್ಸಿಡರ್ x² + 2x - 8. ಇದನ್ನು ನಾನು x² + 4x - 2x ಏನು ಮಾಡ್ತೀನಿ ಇಲ್ಲಿ ಫ್ಯಾಕ್ಟರೈಸೇಷನ್ನು. ಸೊ ಈ ಥರ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಉಪಯೋಗಿಸ್ಕೊಂಡು ಮುಂದುವರಿಬೋದು. ಇಲ್ಲಾಂದರೆ ಫಾರ್ಮುಲಾನೂ ಉಪಯೋಗಿಸ್ಬೋದು. ನೀವು ನಿಮ್ಗೆ ಯಾವ ಸುಲಭ ಆಗುತ್ತೋ ಆ ಮೆಥಡ್ ಉಪಯೋಗಿಸ್ಬೋದು. ಸೊ ದಿಸ್ ಇಸ್ x - 4 × x - 2 ಆಯಿತು. ಎರಡನೇ ಸ್ಟೆಪ್ ಆಯಿತು. ಮೂರನೇ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ, ಎಕ್ಸ್ಪ್ರೆಸ್ ದ ರ್ಯಾಷನಲ್ ಫಂಕ್ಷನ್ ಆಸ್ ಅ ಸಮ್ ಆಫ್ ಪಾರ್ಷಲ್ ಫ್ರಾಕ್ಷನ್ ವಿತ್ ದೇರ್ ಸಿಂಪ್ಲರ್ ಡಿನಾಮಿನೇಟರ್. ಓಕೆ. ಸೊ ಅಂತ ಹೇಳ್ತು ಅಂದರೆ, ಇದನ್ನು ನಾನು a/x - 4 + b/x - 2 ಅಂಥೇಳಿ ಮತ್ತೊಂದು ರೀತಿಯಲ್ಲಿ ಬರ್ಕೊತಾ ಇದ್ದೀನಿ. ಆ್ಯಂಡ್ ಈಕ್ವೇಟಿಂಗ್ ಇಟ್ಟು 3x + 4 / x - 4 × x - 2. ಸರಿನಾ? ಸೊ ಇದನ್ನು LCM ತೊಗೊಂಡು ಮುಂದುವರಿತಾ ಇದ್ದೀನಿ. x - 2 ಸ್ವಲ್ಪ ಈ ಕಡೆ ಬರ್ಕೊಳ್ಳೋಣ, + b ಟೈಮ್ಸ್ ಆಫ್ x - 4 ಡಿವೈಡೆಡ್ ವಿತ್ x - 4 × x - 2 is equal to 3x + 4 divided with x - 4 × x - 2. ಇಲ್ಲಿ ಇವಾಗ x - 4 x - 4 x - 2 x - 2 ಕಟ್ ಮಾಡ್ಕೊಬೋದು ಡಿನಾಮಿನೇಟ್ರಲ್ಲಿ. ಮತ್ತು ಇವಾಗ ನಮ್ಮ ನ್ಯೂಮರೇಟರ್ a ಟೈಮ್ಸ್ ಆಫ್ ಈ ಎಕ್ಸ್ಪ್ರೆಷನ್ + b ಟೈಮ್ಸ್ ಆಫ್ ಇದು is equal to 3x + 4. ಇವಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಡಿಟರ್ಮೈನ್ ದ ಅನ್ನೋನ್, ಇದನ್ನು ಮಾಡಬೇಕು. ಸರಿನಾ? ಸೊ ಮೊದಲನೇದಾಗಿ ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಸ್ಟೆಪ್ಪಿಂದ ಈ ಸ್ಟೆಪ್ ಹೆಂಗೆ ಜಂಪ್ ಆದೆ, ಏನಕ್ಕೆ ಇದನ್ನೇ ತೊಗೊಬೇಕು, ನಮ್ಗೆ ಹೇಗೆ ಗೊತ್ತಾಗುತ್ತಿದ್ದು. ಸೊ ದಿಸ್ ಇಸ್ ವೇರ್ ಯುವರ್ ಟೇಬಲ್ ಕಮ್ಸ್ ಇನ್ ಟು ಪಿಕ್ಚರ್. ಸೊ ದಿಸ್ ಇಸ್ ವೇರ್ we have to use the table. ಸರಿನಾ? ಸೊ ಟೇಬಲಲ್ಲಿ ನೋಡಿ, ಈ ಮೊದಲೇ ಫಾರ್ಮ್ಯಾಟ್ ಇರೋವಂಥ ಪ್ರಶ್ನೆ ಇದು ಅಂತ ಹೇಳಿದ್ರೆ, ಮೇಲ್ಗಡೆ ಲೀನಿಯರ್ ಇಕ್ವೇಷನ್ ಇದೆ. ಲೀನಿಯರ್ ಇಕ್ವೇಷನ್ ಇಲ್ಲ ಅಂತ ತೊಂದರೆ ಇಲ್ಲ. ಕೆಳಗಡೆ x - a × x - b ಫಾರ್ಮ್ಯಾಟಲ್ಲಿದೆ. ಅದನ್ನು ನಾವು ಈ ರೀತಿಯಲ್ಲಿ ಬರ್ಕೊಬೇಕು. ಬೇರೆ ಬೇರೆ ರೀತಿ ಇತ್ತು ಅಂತ ಹೇಳಿದ್ರೆ ಎಲ್ಲ ವಿಧಾನದ್ದು ಇಲ್ಲಿ ಪಾಸಿಬಿಲಿಟೀಸ್ ನೋಡ್ತಾ ಇದ್ದಾರೆ. ಅದ್ರ ತಕ್ಕಂತೆ ನಾವು ಈ ಫಾರ್ಮ್ ಆಫ್ ಪಾರ್ಷಿಯಲ್ ಫ್ರಾಕ್ಷನ್ನ ಚೂಸ್ ಮಾಡಿಕೊಂಡು ಈ ಅನ್ನೋನ್ ವ್ಯಾಲ್ಯೂ a and b ನ ಕಂಡುಹಿಡಬೇಕು. ಸರಿನಾ? ಸೊ ಅದನ್ನೇ ಮಾಡ್ತಾ ಇರೋದು ಇವಾಗ. ಏನು ಮಾಡ್ಬೋದು, ಟು ಸಾಲ್ವ್ ಫಾರ್ ಸೇ a, we can substitute x is equal to 4. By the way, ಇದು +4 ಇದು.
ಇಲ್ಲಿ ನೋಡ್ತು ಅಂತ ಹೇಳಿದ್ರೆ ಇಲ್ಲಿ -8 ಬರಬೇಕು ಅಂದರೆ -4 ಇಂಟು +4 ಇಂಟು -2 ವಿಲ್ ಗಿವ್ ಅಸ್ -8. ಹಾಂ, ತಪ್ಪು ಮಾಡಿದೆ. ಸೊ ಇಲ್ಲಿ ನಾನು -4 ಆಗ್ತು ಅಂತ ಹೇಳಿದ್ರೆ ಸೊ ಏನಾಗುತ್ತೆ ನೋಡೋಣ. ಸೊ a ಟೈಮ್ಸ್ ಆಫ್ -4 -2 plus b times of -4 plus 4 is equal to 3 times of -4 plus 4. ಸೊ ಇದು ಕ್ಲಿಯರಾಗಿ 0 ಆಗ್ತಾಯಿದೆ. ಇದು -6, ಇದು ಎಂಥದ್ದು ಇದು ಹುಡುಗರ 12 8 -8 -6, ಸೊ 4/3. ಸೊ ಈ ರೀತಿಯಲ್ಲಿ a ಕಂಡುಹಿಡಿದೆ. ಅದೇ ರೀತಿಯಲ್ಲಿ b ಕಂಡುಹಿಡಿರಿ. b ಕಂಡುಹಿಡಿದಕ್ಕೆ x is equal to 2 ಅಂತ ಹಾಕಿ ಅಷ್ಟೇ. Let's substitute x is equal to 2 a times of x ಬದಲಾಗಿ 2 ಆಗ್ತಾ ಇದ್ದೀವಿ, ಪ್ಲಸ್ b times of 2 plus 4 is equal to 3 into 2 plus 4. ಸೊ ಇದು 0 ಆಗುತ್ತೆ. ಸೊ b is equal to ಇದು 10/6 5/3 ಅಲ್ವಾ. ಸೊ ಕೊನೆಯದಾಗಿ ನಮ್ಮ ಫೈನಲ್ ಎಕ್ಸ್ಪ್ರೆಷನ್ ಈ ರೀತಿಯಲ್ಲಿ ಕಾಣುತ್ತೆ. ಸೊ i ವಿಲ್ ಬಿ ಈಕ್ವಲ್ ಟು a ಬದಲಾಗಿ ಏನು 4/3 ಇಂಟಿಗ್ರೇಷನ್ ಆಫ್ dx ಬೈ ಏನಿದೆ ಇಲ್ಲಿ x + 4 ಪ್ಲಸ್ 5/3. ಸೊ ಇಂಟಿಗ್ರೇಷನ್ ಆಫ್ x - 2 ಅಷ್ಟೇ, ಸರಿನಾ. ಸೊ ಇದಾದಮೇಲೆ ನಿಮ್ಗೆ ಗೊತ್ತಿದೆ ಏನು ಮಾಡಬೇಕು ಅಂಥೇಳಿ. ಸೊ ಆಫ್ಟರ್ ದಿಸ್ ಇಟ್ಸ್ ಅ ಕಂಟಿನ್ಯೂಷನ್. ಸೊ ವಿ ಫೌಂಡ್ ದ ಅನ್ನೋನ್, ದೆನ್ ಇಂಟಿಗ್ರೇಟ್ ಈಚ್ ಫ್ರಾಕ್ಷನ್ಸ್ ಆ್ಯಂಡ್ ಆ್ಯಡ್ ದಮ್. ಸರಿ ತಾನೆ? ಓಕೆ. ಸೊ ಕೊನೆಯದಾಗಿ ಇದನ್ನು ವೆರಿಫೈ ಮಾಡ್ಬಿಡ್ತೀನಿ ನಿಮಗೋಸ್ಕರ. ಹಾಂ, ಸೊ 4/3 ಇಂಟು x - 2 ಪ್ಲಸ್ 5/3 ಇಂಟು x + 4. ಈ ಪರ್ಟಿಕ್ಯುಲರ್ ಸಿನಾರಿಯೋನ ತೊಗೊಂಡು ವೆರಿಫೈ ಮಾಡ್ತಾಯಿದ್ದೀನಿ. ಈ ಪರ್ಟಿಕ್ಯುಲರ್ ಸಿನಾರಿಯೋ ತೊಗೊಂಡು ಸುಲಭ ಆಗುತ್ತೆ. ಹಾಂ, ಸೊ ಇಲ್ಲಿ ನಾನು ಎಕ್ಸಿನ ಕೋಎಫಿಷಿಯಂಟ್ ಅರೇಂಜ್ ಮಾಡ್ಕೊತು ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಸಿನಾರಿಯೋ ಬರುತ್ತೆ. ಮತ್ತು ಕಾನ್ಸ್ಟೆಂಟ್ ನೋಡ್ತು ಅಂತ ಹೇಳಿದ್ರೆ ಈ ಟರ್ಮ್ಸ್ ಬರುತ್ತೆ. ಪಾಸ್ ಮಾಡ್ಕೊಂಡು ನೋಡಿ, ನೀವೇ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ ನೋಡಿ, ಇದು ಬರುತ್ತೆ. ಸೊ ಇದು ಸಾಲ್ವ್ ಮಾಡ್ತು ಅಂದರೆ 9/3 is 3. ಸೊ ದಿಸ್ ಇಸ್ 3x. ಮತ್ತಿದು -8. ಓಕೆ, ಸ್ವಲ್ಪ ಇದು ಹಾಂ ಪ್ಲಸ್ ಹಾಕೊತೀನಿ. -8 ಪ್ಲಸ್ 20/3. ದಿಸ್ ಇಸ್ ಕ್ಲಿಯರ್ಲಿ plus 12/3 is +4. ಸೊ ಇದೇ ನಮ್ಮ ಒರಿಜಿನಲ್ ಎಕ್ಸ್ಪ್ರೆಷನ್ ಅಲ್ವಾ. ನೋಡಿ 3x + 4 ಅಷ್ಟೇ, ಸರಿನಾ. ಸೊ ಈ ರೀತಿಯಲ್ಲಿ ನಮ್ಮ ಒರಿಜಿನಲ್ ಎಕ್ಸ್ಪ್ರೆಷನ್ನು ಬದಲಾಗಲ್ಲ, ನಮ್ಮ ಒರಿಜಿನಲ್ ಪ್ರಶ್ನೆ ಬದಲಾಗಲ್ಲ. ನೋಡೋದಕ್ಕೆ ಬದಲಾಗ್ಬೋದು ಹೊರತು ಮ್ಯಾಥಮೆಟಿಕಲಿ ಇಟ್ ವಿಲ್ ಬಿ ದ ಸೇಮ್. ಗೊತ್ತಾಯ್ತಾ? ಸೊ ಈ ಒಂದು ಮೆಥಡಾಲಜಿ ಉಪಯೋಗಿಸ್ಕೊಂಡು ನಮ್ಮ ಕೆಲಸ ಬೇಕಾಗುತ್ತೆ ಹೊರತು ಇನ್ನೇನು ಇಲ್ಲ ಕಂಡ್ರು. ನಾವು ಒಂದು ಪ್ರಶ್ನೆ ಹಲವಾರು ರೀತಿಯಲ್ಲಿ ಮಾಡ್ಬೋದು. ದಿಸ್ ಇಸ್ ಒನ್ ಆಫ್ ದ ಮೆಥಡಾಲಜೀಸ್. ಇದೇ ಅರ್ಥ ಮಾಡ್ಕೊಬೇಕು. ದಿಸ್ ಒನ್ ಆಫ್ ದ ಪಾಸಿಬಿಲಿಟೀಸ್. ಎಕ್ಸಾಮಲ್ಲಿ ಇದನ್ನೇ ಉಪಯೋಗಿಸ್ಬೇಕಾ? ಇಲ್ಲ, ಬೇರೆ ರೀತಿಯಲ್ಲಿ ನೀವು ಉಪಯೋಗಿಸಿ, ಸಬ್ಸ್ಟಿಟ್ಯೂಷನ್ ಉಪಯೋಗಿಸಿ ಕೂಡ ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ ದಟ್ಸ್ ಆಲ್ಸೋ ಓಕೆ. ಸರಿನಾ? ಓಕೆ, ಪಾಸ್ ಮಾಡ್ಕೊಂಡು ಎಲ್ಲ ಬರ್ಕೊಳ್ಳಿ.